big struggle story behind it. So we are not looking for with the struggle, we are looking the results and results. So it should not be that every man has to struggle, but we should have to struggle. Unless we struggle, we cannot achieve any goals. It is impossible actually. Even though we have knowledge, money, anything. But if we don't have a struggle, we cannot do anything. This is first point. ಅಲ್ಹಮ್ದುಲಿಲ್ಲಾ ಇವತ್ತು ನಾವು ಇಲ್ಲಿ ದೊಡ್ಡ ದಿನ ಮಹತ್ವಪೂರ್ಣವಾದ ದಿನ ಹಜ್ಜಿದು ದಿನ ಅದರಲ್ಲಿ ನಾವು ಇಲ್ಲಿ ನೆರೆದಿದ್ದೇವೆ. ಇದೊಂದು ನಮಗೆ ಅಲ್ಲಾಹನ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ ಆಗಿದೆ. ಯಾಕಂದ್ರೆ ಅಲ್ಲ ಯಾರಿಗೆ ಚೂಸ್ ಮಾಡ್ತಾನೆ ಅವರಿಗೆ ಆ ಕೆಲಸ ಕೊಡ್ತಾನೆ. ಹಾಗೆ ನಾವು ಅದಕ್ಕೆ ಪಾತ್ರರಾಗಿದ್ದೇವೆ. ಇಲ್ಲಿ ರೆಹಮತ್ ಫರಿಸ್ತಾ ರೆಹಮತ್ ರೈನ್ ಬರ್ತಾ ಇದೆ. ಆದರೆ ನಾವೆಲ್ಲ ಅದರಲ್ಲಿ ಪಾಲ್ಗೊಂಡಿದ್ದೇವೆ. ಜಜಾಕಲ್ಲಾ ಖೈರ್ ನಜೀಬನ್ ಫಾರ್ ಯುವರ್ ಹಾಸ್ಪಿಟಾಲಿಟಿ ಆ್ಯಂಡ್ ಹೋಸ್ಟಿಂಗ್ ದಿಸ್. ಎನ್ನೆನ್ನ ಬಗ್ಗೆ ನಾನು ಸಂಕ್ಷಿಪ್ತ ಹೇಳಬೇಕಂದ್ರೆ, ನಾನು ಕೋವಿಡ್ ಟೈಮಲ್ಲಿ ನೋಡ್ತಾ ಇದ್ದೆ, ಕಿಟ್ ವಿತರಣೆ ಮಾಡ್ತಾ ಇದ್ದೆ. ಎಲ್ಲರಿಗೂ ಕಿಟ್ ಬೇಕಾಗ್ತಿತ್ತು. ಅಂದರೆ ದೊಡ್ಡವರಿಗೆ, ಶ್ರೀಮಂತರಿಗೂ ಬಡವರಿಗೆ ಎಲ್ಲರಿಗೂ ಬೇಕು ಆ ಟೈಮಲ್ಲಿ. ಆಗ ನಾನು ಒಂದು ಬಿಲ್ಡರ್ ಹತ್ರ ಒಂದು ಫ್ಲ್ಯಾಟ್ ತಗೊಂಡಿದ್ದೆ. ಅವರ ಹತ್ರ ಹೇಳಿದಾಗ ಒಂದು ಫ್ಲ್ಯಾಟ್ ಯಾಕೆ ಇಲ್ಲ, ಈಗ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾಪ್ ಆಗಿದೆ, ನಾವು ಕಿಟ್ ವಿತರಣೆ ಮಾಡ್ತಾ ಇದ್ದೀರ ಅಂತ ಹೇಳಿದೆ. ಆಗ ನಾನು ಹೇಳಿದೆ, ನೀವು ಎಷ್ಟು ಕಿಟ್ ವಿತರಣೆ ಮಾಡ್ಬೋದು, ನೀವು ಮಾಡಿದವರಿಗೆ ಮಾಡೋದು ಮತ್ತು ಕೆಲವರಿಗೆ ರೀಚ್ ಆಗೋದು. ನಾನು ಹಾಗೆ ಕೇಳಿದೆ, ಕೆಲವರಿಗೆ ಇಡೀ ವರ್ಷದ ಕಿಟ್ ಬರ್ತದೆ, ಕೆಲವು ಪಾಪದವರಿಗೆ ಸಿಗೋದೇ. ಮತ್ತೆ ಎಲ್ಲರೂ ಕಾಂಪಿಟೇಷನ್ನಲ್ಲಿ ನಾವು ಕೆಲಸ ಮಾಡೋದು. ನಮ್ಮ ಒಂದು ಸಮುದಾಯದ ಒಂದು ಜಜ್ಬಾ ಏನಂದರೆ ಎಲ್ಲರೂ ಕಾಂಪಿಟೇಷನ್ ಮಾಡೋದು ಒಂದಕ್ಕೆ. ಅದಕ್ಕೆ ನಾನು ಹೇಳಿದೆ, ನಾವು ಕಾಂಪಿಟೇಷನ್ ಮಾಡಬಾರ್ದು, ಕಾಂಪ್ಲಿಮೆಂಟ್ ಮಾಡಬೇಕು, ಒಗ್ಗೂಡಿ ಕೆಲಸ ಮಾಡಬೇಕು. ಈಗ ನೀವೊಂದು ಹೇಳಿದ್ರೆ ನಾವು ಅದು ಮಾಡ್ತಾ ಇದ್ದೇವೆ ಹೇಳಿ, ನಾನು ನಮ್ರ ಪಡೆಯಿದೆ. ಅಲ್ಲಿಂದ ಎಣ್ಣೆಯನ್ನು ಸ್ಟಾರ್ಟ್ ಆಯಿತು. ಆಗ ನಾನು ಹೇಳಿದೆ, ನಾನು ಎಲ್ಲ ಅದು ಅನಲೈಸ್ ಮಾಡಿದೆ. ನಮಗೆ ತಲೆನೋವು ಆಗ್ತಾ ಇರ್ತದೆ, ಅದು ತಲೆನೋವು ಆಗೋದಲ್ಲ, ಏನೋ ಒಂದು ದೊಡ್ಡ ಡಿಸೀಸ್ ಇರ್ತದೆ. ಅದು ಡಯಾಗ್ನೋಸ್ ಮಾಡಿದ್ರೆ ನಾವು ಅನಾಸಿನ ಇಮಿಡಿಯೇಟ್ ಪೇನ್ ರಿಲೀಫ್ ತಗೊಳ್ತೇವೆ, ಪೆನಡೋಲ್ ಇಲ್ಲಿ ಎಲ್ಲ ಪೆನಡೋಲ್ ಅಲ್ವಾ, ಅದನ್ನು ತಿಂತ ಅದು ಇನ್ನೂ ದೊಡ್ಡದಾಗ್ತದೆ. ಎಷ್ಟು ದೊಡ್ಡದಾಗ್ತಂದ್ರೆ ಮತ್ತೆ ಡಾಕ್ಟರ್ ಹೇಳ್ತಾನೆ ದಿಸ್ ಇಸ್ ಫೈನಲ್ ಸ್ಟೇಜ್, ನಾವು ವಿ ಕ್ಯಾನಾಟ್ ಕ್ಯೂರ್ ಇಟ್. ಸೊ ಅದಕ್ಕೆ ನಾವು ನಮ್ಮ ಸಮುದಾಯದಲ್ಲಿ ಈಗ ನೋಡ್ತಾ ಇದ್ದೀರಲ್ಲ, ಈಗ ಒಂದು ದೊಡ್ಡ ಒಂದು ಅನಾಹುತ ಆಯಿತು, ನಾವು ಮಾಡುವ ಎಲ್ಲರೂ ಹಂಗಲ್ಲ ಆಯ್ತಲ್ಲ, ನಾನು ಎಲ್ಲವನ್ನು ಹೇಳುದಿಲ್ಲ. ಹಾಗೆ ನಾವು ಯಾವಾಗ ಒಂದು ಅನಾಹುತ ಆವಾಗ ಎಲ್ಲರೂ ಎಚ್ಚೆತ್ತುಕೊಳ್ಳುದು, ನಾವು ಯೂನಿಟಿಗೆ ಹೋಗಿ ಯೂನಿಟಿಗೆ. ಮತ್ತೆ ಲಾಸ್ಟಿಗೆ ನಜೀರ್ ಭಾಯ್ ಲಾಸ್ಟಿಗೆ ಅದೇ ಮಾತಾಯಿತು, ಸುಲೇಮಾನ್ ಭಾಯ್ ಮಾಡಬೇಕು, ರೆಹಮಾನ್ ಭಾಯ್ ಮಾಡಬೇಕು, ಮಾಡುದು ಯಾರಿಲ್ಲ, ಮಾತಾಡೋದು ಹೋಗುದು ಗೊತ್ತದಲ್ಲ. ಅದಕ್ಕೆ ಆ ಮಾತನ್ನು ನಜೀರ್ ಭಾಯ್ ಇವತ್ತು ಅಂತ ಹೇಳಿದ್ರು, ನಾ ಸುಲೇಮಾನ್ ಭಾಯ್ ಕರೆಗ, ನಾ ಉಸ್ಮಾನ್ ಭಾಯ್ ಕರೆಗ, ಆಗ ನಜೀರ್ ಭಾಯ್ ಕರೆಗ. ಅದಕ್ಕೆ ಅವರಿಗೆ ನಾನು ಹೇಳ್ತೇವೆ, ಯು ಹ್ಯಾವ್ proved it, mashallah. Zakaria bhai ಕೂಡ ಬಂದಿದ್ದಾರೆ, mashallah. So we see the concern of the people. ನಮಗೆ ಬ್ಯಾಕ್ ಹೋಮ್ ನಲ್ಲಿ ಎಷ್ಟು ಕಷ್ಟ ಇದೆಯಲ್ಲ, ದಿಸ್ ಇಸ್ 0.1%. ನಾವೊಂದು ದೊಡ್ಡ ಪರ್ವತ ಅಂತ ಹೇಳಿ ತಗೊಂಡಿದ್ದೇವೆ, ನಮಗೆಲ್ಲ ಆಗ್ತಾ ಇದೆ ಅಲ್ಲ. ಈಗ ಬರುವುದು ಅಂತಲ್ಲ, ಅದಕ್ಕಿಂತ ಕಷ್ಟ ಬರ್ಲಿಕ್ಕಿದೆ ನಮ್ಗೆ. ಆಗ ನಮ್ಗೆ ನಮ್ಮಲ್ಲಿ ತಾಕತ್ ಇರ್ಲಿಕ್ಕಿಲ್ಲ. ಈಗ ಸ್ವಲ್ಪ ತಾಕತ್ ಉಂಟು, ಮಾಡೋದಾದ್ರೆ ಮಾಡಿ. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೆ ವಾರ್ನಿಂಗ್ ಕೊಡ್ಲಿಕ್ಕೆ ಬಂದ. ನಾನು ಏನು ಹೇಳುದಿಲ್ಲ, ನಾವು ಮಾಡ್ತೇವೆ, ಫಸ್ಲು ಬಾಯ್ ನಾವು ಮಾಡ್ತೇವೆ, ನೀವು ಮಾಡ್ತೇವೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ. ಈಗ ಸಾಧ್ಯವೇ ಇಲ್ಲ, ಎಲ್ಲರೂ ಮಾಡ್ಬೇಕು, ಯಾರು ಮಲಗಲಿಕ್ಕಿಲ್ಲ. ಈಗ ಮಲಗಿದವರಿಗೆ ಈಗ ಗೊತ್ತಿಲ್ಲ ವಿಷಯ, ಆದರೆ ಅವರು ಕೂಗಾಡ್ತಾ ಇರ್ತಾರೆ. ನಮ್ಮ ವಿಷಯ ಏನು ಗೊತ್ತಾ, ಕ್ರಿಟಿಸೈಸ್, ಕ್ರೈ ಆ್ಯಂಡ್ ಕಂಪ್ಲೇಂಟ್. ಅವರು ಮಾಡಲಿಲ್ಲ, ಈಗ ನಮ್ಮ ದೇಶದಲ್ಲಿ ಅವರು ಹಾಗೆ ಮಾಡಲಿಲ್ಲ, ಅವರು ರಿಸೈನ್ ಮಾಡಬೇಕು, ಅವ್ರಿಗೆ ಮಾಡಬೇಕು. ಮನೆಯಲ್ಲಿ ಗೊತ್ತು, ಗ್ರೂಪ್ನಲ್ಲಿ ಮೆಸೇಜ್ ಆಗ್ತದ, ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಉಂಟ ನಮ್ಗೆ? ಮನೆಯಲ್ಲಿ ನಾವು ಮಾತಾಡೋದು, ಚಾಯ್ ಕುಡಿಯೋದು, ಮತ್ತೆ ನಜೀರ್ ಒಳ್ಳೇದು ಮಾಡಿದ್ರು, ಮಾಸ್ಟರ್ ಒಳ್ಳೆ ಅವರು ಹೇಳಿದ್ರು, ಹಾಗೆ ಮಾಡಿ ಬಿಡುದು. ಏನು ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದಕ್ಕೆ ಅಲ್ಲ, ಈ ತರ ಮಾಡಿದ್ರೆ ನಾವು ಮಾಡ್ಬೇಕಾದ್ರೆ ಕ್ರಮವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ನಾನು ಸಲ್ಮಾನ್ ಭಾಯ್ ಅವರಿಗೆ ಹೇಳ್ತಾ ಇದ್ದೆ, ಅವರು ಇನ್ಶಾಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡುವ. ಎಲ್ಲವನ್ನು ನಾವು ಮೊದಲು ಏನು ಮಾಡಬೇಕಾದ್ರೂ ಕನೆಕ್ಟ್ ಮಾಡ್ಬೇಕು, ಹೌದಲ್ಲ? ಒಬ್ಬೊಬ್ರು ಎಷ್ಟು ಮಾಡಿದ್ರು ಒಂದು ಲಿಮಿಟ್ ಇರ್ತದೆ. ಈಗ ದೊಡ್ಡ ಮಿನಿಸ್ಟರ್ ಅಲ್ಲ, ಈಗ ಅವ್ರದ್ದು ಇಬ್ಬರು ಇದ್ದಾರಲ್ಲ ದೊಡ್ಡರು, ಅವ್ರು ಇಬ್ಬರು ಸೇರಿ ಏನು ಮಾಡ್ಲಿಕ್ಕೆ ಆಗ್ತದ? ಅವರಿಗೆ ಜನ ಬೇಕು. ಅವ್ರು ಎಂತ ಮಾಡ್ತಾ ಇದ್ದಾರೆ, ವಾಟ್ಸಪ್ ಯೂನಿವರ್ಸಿಟಿ ರನ್ ಮಾಡ್ತಾ ಇದ್ದಾರೆ, ಇಂಟರ್ನೆಟ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇಂಟರ್ನೆಟ್ ಸ್ಪ್ರೆಡ್ ಮಾಡುವವರು 3%, ಹೌದಾ? 3%. ನಾವು ಎಷ್ಟು ಪರ್ಸೆಂಟ್ ಇದ್ದೇವೆ? 20. ನಾವು 3% ಆದ್ರೂ ನಾವು ಕೆಲಸ ಮಾಡಿದ್ರೆ ಅದಕ್ಕೆ ಕೌಂಟರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಗ್ತದೆ. ನಾನು ಪರ್ಸನಲ್ ಆಗಿ ನಾನು ಬಜರಂಗಗೌಡರ ಗ್ರೂಪ್ನಲ್ಲಿದ್ದೇನೆ, ಮತ್ತೆ ಎಲ್ಲ RSS ಗ್ರೂಪ್ನಲ್ಲಿದ್ದೇನೆ. ನಾನು ಕೆಲವು ಮಾತು ಅವರಿಗೆ ಹಾಕಿದ್ದೇನೆ, ಅವರಿಗೆ
ಎನ್ಲೈಟನಿಂಗ್, ಅವರು ಕಲ್ತವರು. ಆದರೆ ಅವರಿಗೆ ಒಂದು ತಲೆಯಲ್ಲಿ ಸೆಗಣಿ ಹೋಗಿ. ನಾನು ಒಂದೇ ಮಾತು ಹೇಳಿದೆ, ಬ್ರಿಟಿಷರು ಎಷ್ಟು ಮಂದಿ ಬಂದಿದ್ರು ಇಂಡಿಯಾಕ್ಕೆ? 20,000. ಆನೆ ಕುದುರೆ ತಂದಿದ್ರ, ಹತ್ಯಾರ ತಂದಿದ್ರ? ಇಲ್ಲ. 20,000 ಮಂದಿ ಬಂದು ಇಲ್ಲಿ 30 ಮಿಲಿಯನ್ ಇದ್ರು. ಅದು ಕೂಡ ದೊಡ್ಡ ದೊಡ್ಡ ಮಹಾರಾಜನವರು, ಆನೆ ಕುದುರೆ ತೋಪು ಎಲ್ಲ ಇತ್ತು. ಆದ್ರೆ ನಾವು ಸೋತದ್ದು ಹೇಗೆ? ಯಾಕೆಂದ್ರೆ ನಾವು ಡಿವೈಡ್ ಅಂಡ್ ರೂಲ್, ಅದು ನಾವು ಹೇಳ್ತೇವೆ. ಈಗ ನಮ್ಮಲ್ಲಿ ಡಿವೈಡ್ ಅಂಡ್ ರೂಲ್, ಅದು ನಾವು ಅವರಿಗೆ ಮಾತಾಡಿದಲ್ಲ, ನಮ್ಮಲ್ಲಿ ಎಷ್ಟು ಡಿವಿಷನ್ ಉಂಟು? ನಾವು ಅದೇ ಹೇಳುದು. ಈಗ ಬೇರೆ ನಂಗಳ ಒಗ್ಗಟ್ಟಿಲ್ಲದ ಭಾವ, ಹಮಾರಿ ಅಂತ ಇತ್ತಿಫಾಕ್ ನೀವು, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಆದ್ರೆ ಈಗ ಕೂಗಾದ್ರೆ ಒಗ್ಗಟ್ಟು ಬರ್ತದ? ನೋಡು, ಎಲ್ಲರೂ ಕೂಗಾಡ ಒಗ್ಗಟ್ಟಿಲ್ಲ ಅಂತ ಬರ್ತದ? ಎಲ್ಲರೂ ಕೆಲಸ ಮಾಡುದು. ಹೇಗೆ ಕೆಲಸ? ಒಂದು ಚಿಕ್ಕ ಕೆಲಸ. ಈಗ ನೋಡಿ, ಇಲ್ಲಿ ಒಂದು ದೊಡ್ಡ ಜಲ್ಲಿದು ನಾಸಿ ಇದೆ, ಒಬ್ಬನು ಬರುದು, ಇಲ್ಲಿ ಬುಲ್ಡೋಸರ್ ಬರಬೇಕು, ರಸ್ತೆ ಬಂದಾಗಿ ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ, ನಮ್ಮ ರಸ್ತೆ ತಡೆದಿದ್ದಾರೆ. ಒಬ್ಬೊಬ್ರು ಬಂದು ಮಾತಾಡಿ ಹೋಗುದು, ನಾವು ಬಟ್ಟಿ ತರಬೇಕು, ಅದು ತರಬೇಕು, ಗಟ್ಟಿ ತರಬೇಕು, ಅದೆಲ್ಲ ಮಾಡಿದ್ರೆ ಆಗ್ತದ? ಒಂದೊಂದು ಮುಷ್ಟಿ ತೆಗೆದುಕೊಂಡು ಹೀಗೆ ಬಿಸಾಡಿ, ಒಂದು ದಿನ ಅದು ಖಾಲಿ ಆಗುದಿಲ್ಲ. ಒಂದು ಮುಷ್ಟಿ ಬಿಸಾಡಿಗೆ ಎಷ್ಟು ಬೇಕು? ನಂದು ಮುಷ್ಟಿ ಬೇಕು. ನಾನು ನನ್ನ ಮುಷ್ಟಿಯನ್ನು ಒಂದು ಮಾಡುದಿಲ್ಲ, ಮತ್ತೆ ನಾನು ಹೇಳ್ತೇನೆ ಇದು ಬುಲ್ಡೋಸರ್ ಬರಲಿಕ್ಕೆ ಇನ್ನೊಂದು ಕಥೆ ಬೇಕು. ಅದೆಲ್ಲ ಆಗದ ಹೋಗೋದನ್ನು ಗ್ರೂಪ್ನಲ್ಲಿ ಚಾಟಿಂಗ್ ಮಾಡಿ. ಇವಾಗ ನಿನ್ನೆ ಒಂದು ಗ್ರೂಪ್ ಮಾಡಿದ್ದಾರೆ, ನಮಗೆ ಆ್ಯಡ್ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದೆ, ಇಲ್ಲಿ ನಿಮಗೆ ಏನು ಬೇಕೋ ಅದನ್ನೇ ಮಾತಾಡಿ, ಬೇರೆ ಮಾತಾಡಬೇಡಿ ಅಂತ. ಟ್ವಿಟ್ಟರ್ ಕ್ಯಾಂಪೇನ್ ಮಾಡಲಿಕ್ಕೆ ಅಂತ ಇದ್ದಾರೆ. ಎಲ್ಲರೂ ಟ್ವಿಟ್ಟರ್ನಲ್ಲೂ ಕ್ಯಾಂಪೇನ್ ಮಾಡಬೇಕು, ಅದರ ಫಲ ಉಂಟು. ಇನ್ಶಾಲ್ಲ ನಿಮಗೆ ಅದನ್ನು ಹೇಳ್ತೇನೆ. ಈಗ ನಾನು ಹೇಳಿದೆ, ನಾವು ಒಬ್ಬೊಬ್ರು ಹನಿ ಕೂಡಿ ಹಳ್ಳ, ದ ಡ್ರಾಪ್ ಮೇಕ್ಸ್ ಎ ಮೋಷನ್. ನಾವು ಉಂಟಲ್ಲ, ಸತತವಾಗಿ ಒಂದು ಡ್ರಾಪ್ ಒಂದು ಕಲ್ಲಿನ ಮೇಲೆ ಹಾಕಿದ್ರು ಅದನ್ನು ಅದು ಕೊರೆತು. ಅದಕ್ಕೋಸ್ಕರ ಎಲ್ಲರ ಹತ್ರ ಶಕ್ತಿ ಉಂಟು. ಅಲ್ಲಾ ತಾಲ ಎಲ್ಲರಿಗೂ ಒಂದೊಂದು ಎಬಿಲಿಟಿ ಕೊಟ್ಟಿದ್ದಾನೆ, ಎಲ್ಲರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೆ. ನಾವು ನಮಗೆ ಒಂದು 5 ಫರ್ಜ್, ಕಲ್ಮಾ ಹೇಳುದು, ನಮಾಜ್, ರೋಜಾ, ಜಕಾತ್, ಹಜ್ ಅಂತೇಳಿ ಇದು ಫರ್ಜ್ ಅಂತೇಳಿ ಎನಿಸಿದ್ದೇವೆ. ಆದರೆ ಕೆಟ್ಟವನ್ನು ತಡೆಯುವುದು, ಒಳ್ಳೆಯದನ್ನು ಸ್ಪ್ರೆಡ್ ಮಾಡುದು, ಇದು ನಮ್ಮ ಕರ್ತವ್ಯ. ಹೌದಲ್ಲ? ಒಳ್ಳೆಯದನ್ನು ಸಪೋರ್ಟ್ ಮಾಡುದು, ಮತ್ತೆ ಕೆಟ್ಟದನ್ನು ಇದಕ್ಕೆ ನಿಲ್ಲಿಸುವುದು ನಮ್ಮ ಕರ್ತವ್ಯ. ನಾವು ಮಾಡ್ತಾ ಇದ್ದೇವೆ, ಏನಾದರೂ ಮಾಡ್ತಾ ಇದ್ದೇವೆ ಅದಕ್ಕೆ ಅಲ್ಹಮ್ದುಲಿಲ್ಲಾ. ಅದಕ್ಕೋಸ್ಕರ ನಾವು ಮಾಡಿದ್ದೇವೆ. ನಾವು ಫೇಸ್ಬುಕ್ನಲ್ಲಿ ಆಗಲಿ ಎಲ್ಲ ಏನೆಲ್ಲ ನಾವು ಇದು ಹಾಕ್ತೇವೆ ಆರ್ಟಿಕಲ್, ಒಂದು ಟೀಮೇ ಆಗಿದೆ. ನಾವು ಒಂದು 4 ಮಂದಿ ಇದ್ದೇವೆ, 40 ಆದರೂ 80 ಆದರೂ ಒಂದು ಗ್ರೂಪ್ ಮಾಡಿದ್ದೇವೆ. ಒಂದು ಇಫ್ತಾರ್ ಪಾರ್ಟಿಗೆ ಎಲ್ಲರೂ ಬರ್ತಾರಲ್ಲ, ಹಾಗೆ ಬಂದೆಲ್ಲ ಆಯಿತು. ಮತ್ತೆ 1 ವರ್ಷ ಏನು ಕೆಲಸ ಆಗಲಿಲ್ಲ. ಅದಕ್ಕೋಸ್ಕರ ನಮಗೆ 1 ವರ್ಷ ಡಿಲೇ ಆಯಿತು. ಆಗ ಬೇರೆಯೊಬ್ಬರಿಗೆ ಪ್ರೆಸಿಡೆಂಟ್ ಮಾಡಿ. ಮತ್ತೆ ನಾನು ಯೋಚಿಸಿದ್ರೆ, ನಾನು ಒಂದು ಚಿಕ್ಕಂದಿನಿಂದ 10th ಸ್ಟ್ಯಾಂಡರ್ಡ್ನಿಂದ ನನಗೆ ಒಂದು ಆಸೆ ಇತ್ತು, ಇದು ಸಲಾಫಿ, ಸುನ್ನಿ, ಅದು ಎಲ್ಲ ಹೇಳಿದರೆ ನನಗೆ ಬೇಸರ ಇಲ್ಲ ಅಲ್ಲ, ಬ್ಯಾರಿ, ತುರ್ಕ, ಅದು ಓಪನ್ ಆಗಿ ಈಗ ಹೇಳ್ತೇವೆ ನಾವು. ಈಗ ಅದೆಲ್ಲ ಹೋಗಿದೆ. ಅದು ನನಗೆ ಮೋದಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಅದಕ್ಕೋಸ್ಕರ. ಆದರೆ ನಾನು ಹೇಳ್ತೇವೆ, ಇದು ಸಾಧ್ಯ ಉಂಟು ನಮಗೆ. ನಾವೆಲ್ಲ 18% ಇರ್ತೇವಲ್ಲ, ಈಗ ನಾನು ಒಂದು 2%ಗೆ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಜೀರ್ ಬೈ ನಮಗೆ 40 ಮಂದಿಗೆ ಪ್ರೇರಣೆ ನೀಡಿದ್ದಾರೆ, ಚೇಂಜ್ ಮಾಡಿದ್ದಾರೆ ಮೈಂಡ್. ಹಾಗೆ 2 ಮಂದಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರು 2 ಮಂದಿಗೆ ಮಾಡಿದ್ರೆ ಎಷ್ಟಾಯ್ತು? 36 ಆಯ್ತು. 36 ಮತ್ತೆ ನಮ್ದು 18, 54 ಆಯ್ತು. 54 ಸಾಕಾಗುವುದಿಲ್ಲ ನಮಗೆ. ಅಲ್ಲಿ 30% ದಲಿತರು, ಶೋಷಿತರು, ಅವರಿಗೆ ಎಷ್ಟೆಲ್ಲ ಅವರು ಅನ್ಯಾಯ ಮಾಡಿದ್ದಾರೆ. ನಾವು ಅದನ್ನು ಅವರಿಗೆ ಹೇಳಿದ್ರೆ ಸಾಕು, ಅವರು ಹೆಂಗೆ ಆಗ್ತಾರೆ. ಅವರಿಗೆ ನಾವು ಕಚ್ಚಾಡಿಸ್ಕೊಂಡು ಇದು ನಾವು ಜಗಳ ಮಾಡಿ ಆಯವಂದು ಇಂಪ್ರೂವ್ಮೆಂಟ್ ಅದೆಲ್ಲ ಮಾಡಬಾರ್ದು. ನಮಗೆ ಕ್ರಮವಾಗಿ ಕೆಲಸ ಮಾಡಿದರೆ ಎಲ್ಲ ಸಾಧ್ಯ ಉಂಟು. ನಾವು ಅವರಿಗೆ ಕೇಕ್ ಆಗಿ ಕೊಡಬೇಕಂತ ಇಲ್ಲಿಲ್ಲ. ನಾವು ಕೇಕ್ ಆಗಿ ನಮ್ಮದು ರಾಜಕೀಯದಲ್ಲಿ ಮಾಡ್ತಾರಲ್ಲ, ಅವರು ನಮ್ಮನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ನಮಗೆ ಆಪ್ಷನ್ ಇಲ್ಲ, ನಾವು ಆಪ್ಷನ್ ಕ್ರಿಯೇಟ್ ಮಾಡಬೇಕು. ಟುಗೆದರ್ ವಿ ಕ್ಯಾನ್ ಇನ್ಶಾಲ್ಲ, ಇದನ್ನು ನಾವು ಮಾಡಬೇಕು. ಅದಕ್ಕೋಸ್ಕರ ನಾನು ಅದನ್ನು ಮೊದಲು ಇಟ್ಟಿರಲಿಲ್ಲ. ಈಗ ಸಿಚುವೇಶನ್ ಉಂಟು, ವಿ ಕ್ಯಾನಾಟ್ ಗೋ ಸ್ಟೆಪ್ ಬೈ ಸ್ಟೆಪ್, ಒಂದು ಸ್ಟೆಪ್ ಕಟ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಕನೆಕ್ಟಿಂಗ್ ದ ಪೀಪಲ್ ಅಂತ ಹೆಂಗೇನು ಅಂದರೆ ನಮ್ಮ ನಾಡು ಒಕ್ಕೂಟ. ಇದು ಹೆಸರು ಯಾಕೆ ಇಟ್ಟದ್ದು ನಮ್ಮ ನಾಡು ಒಕ್ಕೂಟ? ಯಾಕೆಂದರೆ ಇದರ ಕೆಲವು ರೀಸನ್ ಉಂಟು. ಒಂದು 4-5 ರೀಸನ್ ನಾನು ಹೇಳ್ತೇನೆ. ಒಂದು ರೀಸನ್ ಏನಂದರೆ, ನಾನು ಏನಾದರೂ ಒಂದು ಮುಸ್ಲಿಂ ಹೇಗಂದರೆ ಸಲಫಿಯ ಸುನ್ನಿಯ ಅದು ಅವದ ಇದು ಹೇಳ್ತಾರೆ ಅಲ್ವಾ, ಅದೊಂದು ಇರಾಡಿಕೇಟ್ ಆಯಿತು. ಅದರ ನಂತರ ಪೇಪರ್ನಲ್ಲಿ ಬರ್ತದೆ, ನಮ್ಮ ನಾಡು ಒಕ್ಕೂಟ ಇದು ಮಾಡಿದರೆ ಅದು ನೋಡಿ ಹೈಲೈಟ್ ಆಗ್ತದೆ, ನಮ್ಮ ಹಿಂದೆ ಬಿಡ್ತಾರೆ, ಮಾಡಲಿಕ್ಕೆ ಬಿಡ್ತಿಲ್ಲ. ಅದಕ್ಕೋಸ್ಕರ ಅದು ಒಂದಾಯಿತು. ಫ್ಯೂಚರ್ನಲ್ಲಿ ನಾವು ಅಂತ ಅವರಲ್ಲಿ ಲೈಫ್ ಮೈಂಡೆಡ್ ಇದ್ದಾರೆ, ಅವರಿಗೆ ನಾವು ತಗೊಂಡ್ರೆ ಎಲ್ಲ ನಾವು ನಮಗೆ 18% ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ನಾವು ಫ್ಯೂಚರ್ನಲ್ಲಿ ತಗೊಳ್ಳು. ಈಗ ಅವರಿಗೆ ತಗೊಂಡ್ರೆ ಅವರು ನಮಗೆ ಹೈಜಾಕ್ ಮಾಡ್ತಾರೆ. ಅವರು 20 ಆಗ್ತಾರೆ, ನಾವು 2 ಇರ್ತೇವೆ, ನಮ್ಮವರು ಬರುವುದೇ ಇಲ್ಲ.
ಅದಕ್ಕೆ ನಾವು ಅದು ಮಾಡಲಿಕ್ಕೆ ಸಾಧ್ಯ. ನಮ್ಮವರು ಎಲ್ಲರೂ ಬಂದರೆ 18% ಇದ್ದರೆ 18%ನವರು ಒಂದು ಚಿಕ್ಕ ನಾನು ಇದ್ದೇನೆ ಅಂತ ನಿಂತರೆ ಸಾಕು, ಅವರಿಗೆ ಕರೆದು ನಾವು 36 ಇಮ್ಮಿಡಿಯೇಟ್ಲಿ ಆಗ್ತಾರೆ. ನಾವು ಭಟ್ಕಲ್ನಲ್ಲಿ ಒಂದು MLA ಸೀಟಿಗೆ ಟ್ರೈ ಮಾಡ್ತಾ ಇದ್ದೇವೆ, ನಮ್ಮವರೇ ನಮಗೆ ಕಳೆದುಬಿಟ್ಟು ಇಲ್ಲಿ ನಮ್ಗೆ ಒಂದು MLA ಆಗ್ತಿತ್ತು. ಈಗ ನಾನು ಟಾಪಿಕ್ಗೆ ಬರ್ತೇನೆ. ನಮ್ಮದು ಟಾಪಿಕ್ ಅದೇ, ನಮ್ಮ ಫ್ಯೂಚರ್ ಜನರೇಷನ್ಗೆ ನಾವು ಎಂತಾದರೂ ಕೊಡಬೇಕಾದ್ರೆ ಅವರಿಗೆ ನಾವು ಕರೆಕ್ಟ್ ದಾರಿ ತರಬೇಕು. ಫ್ಯೂಚರ್ ಜನರೇಷನ್ ನಮ್ದು SSLC ಇರಲಿಲ್ಲ, ಅದನ್ನೇ ಪಾಸ್ ಮಾಡೋದಿದ್ರೆ ಅದಕ್ಕೆ ಅದರಲ್ಲಿ ನಾವೀಗ ನಜೀರ್ ಹೇಳುವಾಗ ಎಜುಕೇಶನ್ ಅಂತಲೇ ಯೋಚಿಸ್ತೇವೆ. ಅದು ಎಜುಕೇಶನ್ ಅಲ್ಲ, ಅದು ನಮ್ದು ಕನೆಕ್ಷನ್, ನಮ್ಮ ಫ್ಯೂಚರ್ ಜನರೇಷನ್. ಅವರಿಗೆ ನಾವು ಬಿಟ್ಟು ಎಂತ ಮತ್ತೆ ನಾವು ಮಾಡಿದ್ವಿ ಯಾರಿಗೋಸ್ಕರ ಮಾಡುದು? ನಾವು ಅವರಿಗೆ ಒಂದು ಕರೆಕ್ಟ್ ದಾರಿ ತರಬೇಕಾದ್ರೆ ಈಗಿನ ಮಕ್ಕಳು ಮನೆಯ ತಂದೆ ತಾಯಿ ಮಾತು ಕೇಳುವುದಿಲ್ಲ. ಅವರು ಹೊರಗಿನ ಅವರು ಯಾಕೆ ಉಸ್ತಾದರನ್ನು ಹೇಳಿದೆ ಅಂದರೆ ಉಸ್ತಾದಿನ ಮಾತು ಎಲ್ಲರೂ ಜನರು ಕೇಳ್ತಾರೆ. ಅವರಿಗೆ ಹಿಂದಿ ಮಾತಾಡೋದು ಸ್ವಲ್ಪ ತಪ್ಪಾಯ್ತು. ಅವರು ಎಂತ ಹೇಳಿದ್ರು, ಉಸ್ತಾದ್ರಿಂದ ನಾವು ಅಯ್ಯೋ ಉಸ್ತಾದ್ನವ್ರು ನಮಾಜ್ ಮಾಡ್ತಾರೆ ಬಿಡ್ತಾರೆ, ಅವರಿಗೆ ಯಾರು ಈಗ ಇದು ನಾವು ಸ್ಟೂಡೆಂಟ್ಸಿಗೆ ಅವರ ಹತ್ತಿರ ಕೂತ್ಕೊಳಿಸ್ಬೇಕು, ಧರಿಸ್ಕೊಡ್ಬೇಕು ಇನ್ಶಾಲ್ಲ. ಈಗ ನಾನು ಟಾಪಿಕ್ ನಾನು ಗೋಲಿಗೆ ಬರ್ತೇನೆ, ಯಾಕಂದರೆ ಉದಾಹರಣೆ ಲಾಸ್ಟ್ ವಾರ ಇದೆ. ನಾನು ಇದನ್ನು ಹೇಗೆ ಮಾಡಬೇಕಂತೇಳಿ ಈಗ ನಾವು ಕನೆಕ್ಟ್ ಮಾಡಬೇಕಲ್ಲ. NNO is connecting the people to cooperate, to coordinate, to collaborate, to create better future. ಕನೆಕ್ಟ್ ಹೇಗೆ ಮಾಡಬೇಕು? ಕನೆಕ್ಟ್ ಮಾಡೋದಿಲ್ಲ ಅದು ಸಾಧ್ಯ ಉಂಟು. ಫಸ್ಟ್ ಸ್ಟೇಜ್ ಕನೆಕ್ಷನ್ ಮಾಡಲೇಬೇಕಲ್ಲ. ಈಗ ನಮ್ಮದು ಕನೆಕ್ಷನ್ ಆಯ್ತು, ಈಗ ನಮ್ಮದು ಜಕೀರಾದ ಕನೆಕ್ಷನ್ ಆಯ್ತು, ಹೌದಾ? ನಾಳೆ ನಾವು 200 ಮೌಲಾನರಿಗೆ ನಾವು ಇನ್ಶಾಲ್ಲ ಇದನ್ನು ಮಾಡ್ತೇವೆ, ಇನ್ಶಾಲ್ಲ. ಓಕೆ, ಅದು ಮಸೀದಿಗೆ ನಾವು ಎಂತ ಮಾಡಿದ್ವಿ, ಒಂದು ಕಮ್ಯುನಿಟಿ ಸೆಂಟರ್ ಮಾಡಬೇಕು. ಒಂದೊಂದು ಕರ್ನಾಟಕದಲ್ಲಿ 175 ತಾಲೂಕಿದೆ. ಎಷ್ಟು? 175 ತಾಲೂಕು. ಈಗ 175 ತಾಲೂಕಿಗೆ ಒಮ್ಮೆಲೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಉಂಟು, ಎಲ್ಲರೂ ಕನೆಕ್ಟ್ ಆದರೆ. ಆದರೆ ಅವರು ಕನೆಕ್ಟ್ ಆಗ್ತಾ ಇಲ್ಲ. ಕನೆಕ್ಟ್ ಮಾಡಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ? ಫೇಸ್ಬುಕ್ನಲ್ಲಿ ಹೋಗುದು, ಈಗ ವಿಟ್ಲ ಹೇಳಿದ್ರಲ್ಲ, ವಿಟ್ಲ ಖಾಲಿ ವಿಟ್ಲ ನದಿ ವಿಟ್ಲ ಹಾಕ್ತಾರಲ್ಲ, ಹಾಗೆ ಒಂದು 5 ಮಂದಿಗೆ ತಗೊಳ್ಳೋದು, ಅವರಿಗೆ ಫೋನ್ ಮಾಡೋದು. ಅದರ ನಂತರ ನೀವೊಂದು 5 ಮಂದಿ, ಒಂದು ನಾನು ಕೇಳಿದಂತೆ ನೀವೊಂದು 5 ಮಂದಿಗೆ ಜೋಡಿಸಿ, ಒಬ್ಬೊಬ್ಬರು 5 ಮಂದಿಗೆ ಜೋಡಿಸಿದರೆ ಅದು ಮಲ್ಟಿಪ್ಲೈ ಆಗ್ತಾ ಹೋದರೆ ಎಲ್ಲ ಜೋಡಿಸ್ತೇವೆ, ಕನೆಕ್ಷನ್ ಆಗ್ತದೆ. ಈಗ ಕನೆಕ್ಷನ್ ಆದಮೇಲೆ ಏನು ಮಾಡ್ತೀವಿ ನೀವು? ನನಗೆ ಪ್ರಶ್ನೆ, ಏನು ಮಾಡಬೇಕು? ಕಲಿಮೆ ನೀವು ಮಸೀದಿಯನ್ನು ಕಟ್ಟಲಿಲ್ಲ, ಮದ್ರಸಾ ಕಟ್ಟಲಿಲ್ಲ, ಕಾಲೇಜ್ ಮಾಡಲಿಲ್ಲ. ಕಾಲೇಜ್ ಮಾಡಿದರೆ ಒಂದು ಕಾಲೇಜಿಗೆ ಒಂದು ಬೌಂಡ್ರಿ ಇರ್ತದೆ, ಅದರ ಒಳಗೆ ಸಲೀಮೆ ನೇತಾಡ್ತಾ ಇರ್ತಾರೆ, ಅಂತ ಜಾಗ ತಗೊಳ್ಳಿರಲ್ಲ ಅಷ್ಟು. ನಮ್ಮದು ಇವರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬಂದಿದೆ. ಅದಕ್ಕೆ ಕಲಿಮೆ ಯಾವುದು ಮಾಡೋದಿಲ್ಲ, ನೀವು ಮಾಡಬೇಕು ಕನೆಕ್ಷನ್. ನಮಗೆಲ್ಲ ಒಗ್ಗಟ್ಟಿಲ್ಲ ಬಾಳ ಹೇಳಿದ್ಯಾಕೆ? ಕಾಲೇಜ್ ಕಟ್ಟಿದ್ರೆ ಒಗ್ಗಟ್ಟು ಬರ್ತದ? ಹಾಸ್ಪಿಟಲ್ ಮಾಡಿದ್ರೆ ಒಗ್ಗಟ್ಟು ಬರ್ತದ? ಏನು ಮಾಡಿದ್ರೆ ಒಗ್ಗಟ್ಟು ಬರೋದಿಲ್ಲ. ಒಗ್ಗಟ್ಟು ಮಾಡಿದ್ರೆ ಒಗ್ಗಟ್ಟು ಬರ್ತದೆ. ಒಗ್ಗಟ್ಟು ಹೇಗೆ ಮಾಡಬೇಕು? ಆಗ ಒಂದು ತಾಲೂಕಿನಲ್ಲಿ ನೀವೀಗ ಹೇಳಿದ ಹಾಗೆ ಅದೇ ನಮ್ದು ಪ್ಲಾನ್, ಲಾಸ್ಟಿಗೆ ಪ್ಲಾನ್ ಅದೇ ನಮ್ದು. ನೀವು ಎಜುಕೇಶನ್ಗೆ ಹೇಳ್ತಾ ಇದ್ದೀವಿ, ನಾವು ಒಗ್ಗಟ್ಟಿಗೆ ಹೇಳ್ತಿದ್ದೇನೆ ಅಷ್ಟೇ. ಎಂತಾಯ್ತು ಗೊತ್ತಾ? ಈಗ ಒಂದು ತಾಲೂಕಲ್ಲಿ ನಾವು ಲೆಕ್ಕ ಹಾಕಿದ್ದೇವೆ, ಕುಂದಾಪುರದಲ್ಲಿ 50 ತಾಲೂಕು ಉಂಟು. ಕಾರ್ಕಳದವರು ಇದ್ದಾರೆ, ಇವರು ಈಗ ಕಾಸರದವರು, ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಎಲ್ಲರೂ ನನ್ನ ಜೊತೆಗೆ ನಿಂತಿದ್ದಾರೆ. ಅವರು ಕಾರ್ಕಳದಲ್ಲಿ ಇನ್ಶಾಲ್ಲ ತಾಲೂಕಿಗೆ ಎಲ್ಲ ಮಸೀದಿಗೆ ಜೋಡಣೆ ಮಾಡ್ತಾರೆ. ಪಡುಬಿದ್ರಿಗೆ ನಜೀರ್ ಭಾಯ್ ಇನ್ಶಾಲ್ಲ ಮಾಡ್ತಾರೆ. ಇದೇ ತರ ನಮಗೆ ಬೇರೆ ಅವರು ಬ್ರಹ್ಮಾವರ ಗಂಗೊಳ್ಳಿಯವರು ಇದ್ದಾರೆ, ಗಂಗೊಳ್ಳಿಯವರು, ಅವರನ್ನು ನಾನು ಈಗ ಗಟ್ಟಿ ಹಿಡಿತೇನೆ ಇನ್ಶಾಲ್ಲ. ನನಗೆ ಒಬ್ಬರು ಯಾರಾದ್ರೂ ಸಿಕ್ಕ, ನಾನು ಊಟಕ್ಕೆ ಹೋದ್ರೆ ಅಲ್ಲಿ ಹೋಟೆಲ್ನವರಿಗೆ ಹೆಸರಿಗೆ ನೀನು ಎಲ್ಲಿ ಒಂದು ನಂಬರ್ ತಕ್ಕೊಂಡು ನನಗೆ ಸೇರಿಸಿ ಆಯ್ತು. ಹಾಗೆ ಸೇರಿಸಿ ಈಗ 5 ಲಕ್ಷ ಮಂದಿಗೆ ನಾವು ರೀಚ್ ಆಗಿದ್ದೇವೆ. 5 lakhs. ಅದು ನಾವು 200ಕ್ಕೂ ಹೆಚ್ಚು ಇವೆಂಟ್ ಮಾಡಿದ್ದೇವೆ. ನಾವು ಇಷ್ಟು ಖರ್ಚು ಮಾಡಿದ 10-15 ಲಕ್ಷ ಪಾಕೆಟ್ನಿಂದ ಖರ್ಚು ಮಾಡಿ ನಾವು ದುಡ್ಡು ಕಲೆಕ್ಷನ್ ಮಾಡಿದ್ವಿ. ಕನೆಕ್ಷನ್ನಿಂದ ನಮಗೆ 2 ಕೋಟಿಗಿಂತ ದೊಡ್ಡದ ಆಸೆಟ್ ಎಲ್ಲ ಬಂದಿದೆ. ಅದೊಂದು ಹಾಕಿ NS ಅಕಾಡೆಮಿ ಮುಸ್ಲಿಂ ಹೇಳ್ತಾ ಇದ್ದಲ್ಲ ಎಂತ ನಾನು ಹೇಳಿ ಬಿಡಬೇಕಾಗ. ನೋಡಿ, ಈಗ ಇವೆಂಟ್ ಇತ್ತು, ಈಗ ಜಕೀರ್ ಭಾಯ್ ಬಂದಿದ್ದಾರೆ, ಹಾಗೆ ಒಬ್ಬರು ಶಬೀರ್ ಭಾಯ್ ಅಂತ ಬಂದಿದ್ರು. ಅವರಿಗೆ ತುಂಬ ಖುಷಿ ಆಯಿತು ನನ್ನ ಮಾತು ಕೇಳಿ. ಅಂದರೆ NNO ಕನೆಕ್ಟಿಂಗ್ ದ ಪೀಪಲ್ ಟು ಕೋಆಪರೇಟ್. ನಂದೊಂದು ಬಿಲ್ಡಿಂಗ್ ಉಂಟು, ನೀವು ತೆಕ್ಕೊಳ್ಳಿ ಹೇಳಿದ್ರು. ಅವರು ಕೊಟ್ಟರು. ಈಗ ನಾವು ಎಂತ ಮಾಡಬೇಕು? NS ಇದು ಬಿಲ್ಡಿಂಗ್ ನಮಗೆ ಕೊಟ್ಟಬೇಕು. ಓಕೆ, ಈಗ ಇದರಲ್ಲಿ 6 ಮಂದಿಗೆ ಗೌರ್ಮೆಂಟ್ ಜಾಬ್ ಆಗಿದೆ ವಿದಿನ್ ಎ ಶಾರ್ಟ್ ಪೀರಿಯಡ್. ಮುಸ್ಲಿಂ ಭಾಯ್ ಅವರು ಪ್ರೆಸಿಡೆಂಟ್ ಆದ್ಮೇಲೆ ಅನಂತ ಅದಕ್ಕೂ ತುಂಬಾ ಸ್ಟ್ರಗಲ್ ಉಂಟು. ನೀವು ಹೇಳಿದ ಹಾಗೆ ಅಮಿತಾಬ್ ಬಚ್ಚನ್ ಒಮ್ಮೆಲೆ ಆಗಲಿಲ್ಲ, ಅದಕ್ಕೆ ಸ್ಟ್ರಗಲ್ ಉಂಟು. ಸ್ಟ್ರಗಲ್ ಈಗ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಿಮ್ದೆಲ್ಲ
ನಮ್ದೆಲ್ಲ ಟೈಮ್ ವೇಸ್ಟ್ ಆಗ್ತದೆ. ಶಾರ್ಟ್ ನೋಟಿಸ್ನಲ್ಲಿ ಹೇಳುವುದೇನೆಂದ್ರೆ, ಅನ್ಲೆಸ್ ವಿ ಡೂ ಸಮಥಿಂಗ್, ನಮ್ಮ ಪಾರ್ಟ್ ನಾವು ಮಾಡದಿದ್ರೆ ಬೇರೆ ಒಂದು ಅಪೇಕ್ಷೆ ಮಾಡಬೇಕು. ನಾಳೆ ಸಲೀಂ ಒಂದು ಬಂದ್ರು, ನಜೀಬ್ ಒಂದು ಊಟ ಕೊಟ್ಟರು, ಒಂದು ಮಾತಾಡಿದ್ರು, ಬಿಟ್ರು ಅಂತೇಳಿ ನಿಮ್ಮ ಹೊಣೆ ನಾಳೆ ನೀವು ಮಾಡಬೇಕು. ಅದಕ್ಕೋಸ್ಕರ ನಾವು ಡೈಲಿ ಒಂದು ಡೈಲಿ ನಮಗೆ ಊಟ ಕೊಟ್ಟು ಎಲ್ಲಿರೋದಾದ್ರೆ ಮತ್ತೆ ನಮ್ಗೆ ಏನು ಬೇಡ ಹೌದಲ್ಲ. ಎಲ್ಲ ನಮ್ಮ ಹೊಣೆ. ಇವತ್ತು ಇಲ್ಲಿ ನೀವು ಕೇಳಿದ ಮಾತು ನಾಳೆ ಕೂಡ ರಿಪ್ಲೈ ಕೊಡ್ಲಿಕ್ಕೆ ಉಂಟು. ಎಲ್ಲರೂ ಇವತ್ತು ಕೇಳಿದ್ದು ನಾವು ಕಷ್ಟಪಟ್ಟದ್ದು ಹೌದಲ್ಲ. ಅದಕ್ಕೆ ನಮ್ಮ ಹೊಣೆ ಏನಂದ್ರೆ 10 ಮಂದಿಗೆ ಜೋಡಿಸಬೇಕು. ನಮ್ಮ ತಾಲೂಕಿನಲ್ಲಿ ಒಂದು ಕಮ್ಯುನಿಟಿ ಸೆಂಟರ್ ಮಾಡಬೇಕು. ಅದಕ್ಕೆಲ್ಲ ಮಸೀದಿಗಳನ್ನು ಜೋಡಣೆ ಮಾಡಬೇಕು. ಅದರಲ್ಲಿ ಇಲ್ಲ SSLC ಸ್ಟೂಡೆಂಟ್, PUC ಸ್ಟೂಡೆಂಟ್ ಡಾಟಾ ಕಲೆಕ್ಟ್ ಮಾಡಬೇಕು. ನಾವು ಮತ್ತೆ PUC ಅವರಿಗೆ ಕರಿಯರ್ ಗೈಡೆನ್ಸ್ ಇಟ್ಟಿದ್ದೇವೆ. 1000ಕ್ಕಿಂತ ಜಾಸ್ತಿ ಕೆಲಸ ಉಂಟು. ಡಾಕ್ಟರ್, ಇಂಜಿನಿಯರ್, ಅಕೌಂಟೆಂಟ್ ಎಲ್ಲ 1000 ಕೆಲಸ ಉಂಟು. ಸ್ಯಾಲರಿ ಕೂಡ ಜಾಸ್ತಿ ಉಂಟು. ಡಿಮಾಂಡ್ ಉಂಟು. ಇಲ್ಲಿ ಅವೈಲೇಬಲ್ ಇಲ್ಲ. ಮಾರ್ಕೆಟ್ನಲ್ಲಿ ಡಿಮಾಂಡ್ ಉಂಟು, ಅವೈಲೇಬಲ್ ಇಲ್ಲ. ತುಂಬ ಇದೆ ನನ್ನ ಹತ್ರ. ಅದು ಯಾರು ಕಲಿತಾ ಇಲ್ಲ, ಯಾಕಂದ್ರೆ ಜನರಿಗೆ ಗೊತ್ತು ಕೆಲಸ ಸಿಗುವ ಅಷ್ಟು ನಾವು ಕಲಿತಾ ಇದ್ದೇವೆ. ನಾವು ಕಾಂಪೀಟ್ ಮಾಡ್ತಾ ಇದ್ದೇವೆ ಬೇರೆ. ಅದು ಕಾಂಪೀಟ್ ಆಗಬಾರ್ದು. ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ನಾವು ಕಾಂಪಿಟಿಷನ್ ಮಾಡಬಾರ್ದು, ನಾವು ಕಾಂಪ್ಲಿಮೆಂಟ್ ಮಾಡಬೇಕು ಒಬ್ಬರಿಗೆ. ಸಾರಿ, ನಮ್ಗೆ ತುಂಬ ತಿಳಿಸ್ಬಿಟ್ಟಿದ್ದೀವಿ. ಇದು ಮತ್ತೊಂದು ವಿಷಯ ಏನಂದರೆ, ಈಗ ನೋಡಿ ನಾವು ಕಾಂಪೀಟ್ ಮಾಡ್ತೇವಲ್ಲ, ನಾವು ಎಷ್ಟು ಸಂಘ ಇರ್ಬೋದು, ಒಂದೊಂದು ಗಲ್ಲಿಯಲ್ಲಿ 4 ಸಂಘ ಉಂಟು. ಒಂದು ಮೊಹಲ್ಲದಲ್ಲಿ ಅವರು ಅದು ಮಾಡು, ನಾವು ವಿಧವೆಯರಿಗೆ ಹೆಲ್ಪ್ ಮಾಡೋದು, ನಾವು ಅದು ಮಾಡೋದು, ನಾವು ಇದು ಕಲಿಂದ ನಾವು ದೊಡ್ಡ ಕೆಲಸ ಮಾಡ್ತೇವೆ. ನಾವು ಅದು ಚಾರಿಟಿ ಮಾಡಿದ್ದೇವೆ. ಕಿಟ್ ವಿತರಣೆ ಮಾಡ್ತೇವಲ್ಲ, ಅಲ್ಲಿ ಒಬ್ಬರಿಗೆ ಕಿಟ್ ಸಿಗ್ತದೆ. ಆ ಮನೆಯಲ್ಲಿ 5 ಮೊಬೈಲ್ ರೀಚಾರ್ಜ್ ಆಗ್ತದೆ, 1 TV ರೀಚಾರ್ಜ್ ಆಗ್ತದೆ. ಬೈಕ್ನಲ್ಲಿ ಪೆಟ್ರೋಲ್ ಯೂಸ್ ಮಾಡಿ ಹೋಗ್ತಾರೆ. ಅದೆಲ್ಲ ಹೇಳ್ಬಾರ್ದು, ಆದರೆ ಕೂಡ ನಾವು ಎನಲೈಸ್ ಮಾಡಲಿಕ್ಕೆ ನಮ್ಮಲ್ಲಿ ಟೈಮ್ ಇಲ್ಲ. ನಾವು ಬ್ಯುಸಿ ಇದ್ದೇವಲ್ಲ, ನಾವು ದುಡ್ಡು ಕೊಡ್ತೇವೆ, ಮರ್ತು ಬಿಡ್ತೇವೆ. ಅದು ಆಗಬಾರ್ದು. ಅದಕ್ಕೆ ಒಂದು ಸೆಂಟರ್ ಇದೆ, ಅಲ್ಲಿ ಎಲ್ಲ ಡಾಟಾ ಅನಲೈಸ್ ಮಾಡಿ ಒಳ್ಳೆಯ ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಮಾಡಿದರೆ ನಮ್ಮದು 100 ಕೋಟಿ, ಇದು 50 ಕೋಟಿಯಿಂದ ನಮ್ಮ ಕೆಲಸ 50 ಕೋಟಿ ಉಳಿತದೆ. ಇನ್ನೊಂದು ಬೇರೆ ಹಾಸ್ಪಿಟಲ್ ಕಟ್ಟುವ. ಹಾಸ್ಪಿಟಲಿಗೆ ಪ್ರತಿದಿನ ನಾನು ನೋಡ್ತೇನೆ 10 ಲಕ್ಷ ಬೇಕು, 15 ಲಕ್ಷ ಬೇಕು ಬರ್ತದೆ. ಮತ್ತೆ ಅದು ವಸೂಲಾಯಿತು, ಓಕೆ ಆಯಿತು ಅಂತೇಳಿ ಬರ್ತದೆ. ಆದರೆ ನಾವು 50 ಕೋಟಿ ಇದು ಏಡ್ ಕೊಡ್ತಾ ಇದ್ದೇವೆ, 25 ಕೋಟಿದು ಹಾಸ್ಪಿಟಲ್ ಆಗ್ತದೆ. ಅದು ನಮಗೆ ಮಾಡಲಿಕ್ಕೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನಮ್ಮಲ್ಲಿ ಕನೆಕ್ಷನ್ ಇಲ್ಲ. ಅದಕ್ಕೆ ಈಗ ಎನ್ನಿನಲ್ಲಿ ಅಲ್ಲೊಂದು ಎಲ್ಲ ಕನೆಕ್ಷನ್ ಉಂಟು. ಆದರೂ ನಾವು ಏನು ಮಾಡೋದು, ಇದೊಂದು ಓಪನ್ ಆಗಿ ಹೇಳಿದೆ, ನಾವು ಹಾಸ್ಪಿಟಲ್ ಕಟ್ಟೋದಿಲ್ಲ, ಶಾಲೆ ಕಟ್ಟೋದಿಲ್ಲ, ಏನು ಮಾಡೋದಿಲ್ಲ. ಮತ್ತೆ ಸಲೀಮಾಗಿ ನೀವು ಎಂತ ಮಾಡದೆ ಹೇಳ್ತೀರಿ, ಒಂದು ದಿನ ಇದರ ಅರ್ಥ ನಿಮಗೆ ಗೊತ್ತಾಗೋದು. ಸಲೀಮಾಗಿ ತೂಗಾಡ್ತಾ ಇದ್ರು, ನಾವು ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಅಂತೇಳಿ ಗೊತ್ತಾಗ, ಆಗ ಕೂಗಿ ಪ್ರಯೋಜನ ಇಲ್ಲ. ಈಗಲೇ ನಮಗೆ ಗೊತ್ತಾಗ್ತಾ ಇದೆ. ಎಷ್ಟೋ ಮಂದಿ ಈಗ ಯೋಚಿಸ್ತಾ ಇದ್ದಾರೆ, ನಾವು ಒಗ್ಗಟ್ಟು ಇದ್ರೆ ಅದರಲ್ಲಿ ಬಲ ಇದೆ. ಗವರ್ಮೆಂಟ್ ನಮಗೆ ಈಗ ಕೆಲವರು ಕೇಳೋದಿಲ್ಲ ನಮ್ಗೆ, ಯಾಕೆಂದ್ರೆ ನಮ್ಮಲ್ಲಿ ನಾವು ಲೀಡರ್ಸ್ ಕ್ರಿಯೇಟ್ ಮಾಡೋದಿಲ್ಲ. ಕಷ್ಟಪಟ್ಟು ಆಗ ಲೀಡರ್ಸಿಗೆ ರಿಸೈನ್ ಮಾಡಿ ಹೇಳ್ತೇವೆ. ಅದು ನಮಗೆ ಒಂದು ಬಾಯಲ್ಲಿ ಹೇಳಲಿಕ್ಕೆ ಈಸಿ ಅಲ್ವಾ? ಹಾಗೆ ಆಗೋದಿಲ್ಲ. ನಾವು ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಆಗ ಅದಕ್ಕೆ ನಾವು ಎಂತ ಮಾಡಬೇಕು, ಟ್ವಿಟರ್ ಅಭಿಯಾನ ಮಾಡಬೇಕು, ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು, ಎಲ್ಲ ಕಡೆಯಲ್ಲಿ ಅದಕ್ಕೆ ವೈರಲ್ ಮಾಡಬೇಕು. ಇದೆಲ್ಲ ಹೇಗೆ ಸಾಧ್ಯ? ಮೊನ್ನೆ ಒಂದು ಮಂಗಳೂರಿನಲ್ಲಿ ಒಂದು ಪ್ರೋಗ್ರಾಮ್ ಆಯಿತು, ನೀವು ಹೇಳಿದ ಹಾಗೆ. ಅವರಿಗೆ SSLC ಸ್ಟೂಡೆಂಟ್ನವರಿಗೆ ಕರೀಬೇಕಿತ್ತು. ಅವರು ಪ್ರೋಗ್ರಾಮ್ ಮಾಡಲಿಕ್ಕೆ ಹೇಳಿದ್ದಾರೆ, ಆದರೆ ಸ್ಟೂಡೆಂಟ್ಸ್ನವರಿಗೆ ಅವರಿಗೆ ಕರೀಲಿಕ್ಕೆ ಎಲ್ಲ ವೈರಲ್ ಆಗಬೇಕಲ್ಲ. ನಮ್ಮಲ್ಲಿ 200ಕ್ಕೆ ಜಾಸ್ತಿ ಗುಂಪುಂಟು. ಈಗ 40 ತಾಲೂಕಿನಲ್ಲಿ 40 ಪ್ರೆಸಿಡೆಂಟ್ ಇದ್ದಾರೆ, 40 ಲೀಡರ್ಸ್ ನಮಗೆ ಸಿಕ್ಕಿದ್ದಾರೆ. ನೀವು ನೋಡಿದಿರಲ್ಲ, ಅಬ್ದುಲ್ ಸಮೀನ್ ಕೆನಡಾದಲ್ಲಿ ಇದ್ದಾರೆ, ಕನೆಕ್ಟೆಡ್ ಇದ್ದಾರೆ. ಈಸ್ ಕನೆಕ್ಟೆಡ್, ಈ ಮೇಡ್ ಆಲ್ ದಿಸ್ ಅಬ್ದುಲ್ ಸಮೀನ್. ಓಕೆ, ಹಾಗೆ ನಾನು ಹೇಳಿದ್ದೇನೆಂದ್ರೆ, ನಮ್ಮಲ್ಲಿ ಈಗ 100ಕ್ಕೆ ಜಾಸ್ತಿ ಲೀಡರ್ಸ್ ಇದ್ದಾರೆ, ಒಳ್ಳೆ ಶ್ರಮ ಪಡ್ತಾ ಇದ್ದಾರೆ. ಅಬ್ದುಲ್ ಸಲಾಂ ಭಾಯ್ ಕೂಡ ನಮ್ಮ ಇಲ್ಲಿ KSANN ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರಿಗೆ ಸ್ವಲ್ಪ ಕಾರಣಾಂತರದಿಂದ ಅವರು ಅಷ್ಟೇನು ಮಾಡ್ಲಿಕ್ಕೆ ಆಗಲಿಲ್ಲ. ಇದು ಫಸ್ಟ್ ಮೀಟಿಂಗ್ ನಮ್ಮದು. ಇನ್ಶಾಲ್ಲ ಈಗ ಅವರು ಈಗ ಆಕ್ಟಿವ್ ಆಗ್ತಾರೆ. ಮತ್ತೆ ಇನ್ನೊಂದು ನಾನು ಹೇಳ್ತೇನೆ, ನಾನು ಹೆಸಿಟೇಟ್ ಮಾಡೋದಿಲ್ಲ. ನಾನು ನಮ್ಮ NM is open to, there is no boundary, anybody can come in and everybody is compulsory. 1 ಕೋಟಿ ಪಾಪ್ಯುಲೇಷನ್ ಉಂಟು ಕರ್ನಾಟಕದ್ದು. ಅವರು ಆಟೋಮೆಟಿಕ್ ನಮ್ಮದು ಮೆಂಬರ್. ಅವರು ಗೊತ್ತಿರಲಿ ನಾಳೆ ಅವರಿಗೆ ಗೊತ್ತಾಗಲೇಬೇಕು. ಅದು ನಮ್ಮ ಕೆಲಸ. ಇಲ್ಲಿ ಎಷ್ಟು ಮಂದಿ ಇದ್ದಾರೆ, ನಿಮಗೆ ಎಷ್ಟು ಕಾಂಟ್ಯಾಕ್ಟ್ ಉಂಟು, ಅವರಿಗೆ NM ಬಗ್ಗೆ ಹೇಳುವ ಕೆಲಸ ನಿಮ್ಮದು. ಅವರಿಗೆ NM ಕನೆಕ್ಟ್ ಮಾಡುವ ಕೆಲಸ ನಿಮ್ಮದು. ಯಾಕಂದ್ರೆ ಕನೆಕ್ಟ್ ಆಗುವಾಗ ನಮಗೆ ಹೇಗೆ ಕನೆಕ್ಟ್ ಆಯಿತು, ನಮಗೆ ಪ್ರೋಗ್ರಾಮ್ ಮಾಡುವಾಗ ನಮಗೆ ರಿಸೋರ್ಸ್ ಪರ್ಸನ್ ಬೇಕಲ್ಲ. ಒಬ್ರು ಹೇಳಿದ್ರು ಅಮೀನ್ ಮುದ್ದಸರ್ ಅಂತ ಒಬ್ರು ಇದ್ದಾರೆ ಅಂತೇಳಿ ಬ್ಯಾಂಗ್ಳೂರಿನಲ್ಲಿ. ಅವನೊಂದು ಪರಿಚಯ ಇರಲಿಲ್ಲ, ಅವರು ಬಂದರು, ಒಳ್ಳೆ ಗೈಡೆನ್ಸ್ ಕೊಟ್ಟರು.
ಅದು ವಿಡಿಯೋ ಎಲ್ಲ ಉಂಟು ನನ್ನ ಹತ್ರ, ಕೆಲವು ಎಲ್ಲ ಉಂಟು. ಈಗ ಹೇಳಲಿಕ್ಕೆ ತುಂಬ ಉಂಟು, ಆದರೆ ಅಷ್ಟು ಟೈಮ್ ಇಲ್ಲ. ಶಾರ್ಟ್ದಲ್ಲಿ ಹೇಳೋದಾದ್ರೆ ನಾವು ಕನೆಕ್ಷನ್ ಮಾಡಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಲೆಕ್ಷನ್ ಮಾಡಿದ್ರೆ ಹ್ಯಾಂಡ್ ಟು ಮೌತ್ ನಾವು ಆಗಬಾರ್ದು. ನಮಗೆ 100 ವರ್ಷ ನಾವು ನಮ್ಮ ಅಪೋಸಿಷನ್ ಅವರಿಗೆ ಹೇಳ್ತೇವೆ, ಅವರು ಅದು ಯೂನಿವರ್ಸಿಟಿ ಮಾಡ್ತೇವೆ, ಎಟ್ರೇಟ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಇದು ಕೂಗಬಾರ್ದು. ನಾವು ಕೆಲಸ ಮಾಡಬೇಕು. ನಾವು ಸ್ಟಾಪ್ ಕ್ರೈಮ್, ಕ್ರಿಟಿಸೈಸಿಂಗ್ ಆ್ಯಂಡ್ ಕಂಪ್ಲೇಂಟ್. ಸ್ಟಾರ್ಟ್ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್. ಒಂದು ಒಳ್ಳೆ ಕೆಲಸ ಸಿಗಬೇಕಾದ್ರೆ ಒಳ್ಳೆ ವಿದ್ಯಾಭ್ಯಾಸ ಬೇಕಾದರೆ ಅವ್ರ ತಂದೆ ಒಳ್ಳೆ ಕೆಲಸ ಇರಬೇಕು. ಇದು ಕನೆಕ್ಟೆಡ್ ಉಂಟು ಸರ್ಕಲ್, ಕೋಳಿ ಮತ್ತೆ ಮೊಟ್ಟೆ ಆಗಿ. ಈಗ ಯಾವುದು ಮೊದಲು ಮಾಡೋದು, ಅದಕ್ಕೆ ಬ್ರೇಕ್ ಮಾಡಲಿಕ್ಕೆ ಒಬ್ಬರು ಎಲ್ಲಿ ಬೇಕು, ನಾವೆಲ್ಲ ಸೇರಿ ಬ್ರೇಕ್ ಮಾಡಿ ಎಲ್ಲಿಯಾದರೂ ಒಬ್ಬರಿಗೆ ಸಪೋರ್ಟ್ ಮಾಡುದ. ಹೇಗೆ ಸಪೋರ್ಟ್? ದುಡ್ಡು ಕೊಟ್ಟರೆ ಅವರು ನೀವು ಎಜುಕೇಷನ್ಗೆ ಕೊಡಿ, ಅವ್ರು ಐಸ್ ಕ್ರೀಮ್ ತಿಂದು ಗಡ್ಬಡ್ ತಿಂದು ಈಗ ಹಬ್ಬ ಆದರೆ ಹೋಗಿ ವಂಡರ್ಲಾಗೆಲ್ಲ ಹೋಗ್ತಾರೆ, ಮೆಸೇಜ್ ಹಾಕ್ತಾರೆ, ಅವನು ಹಾಗೆ ಮಾಡಿದೆ ಹೇಗೆ ಮಾಡಿದೆ, ಹೋಗ್ಬೇಡಿ, ಹೋಗುದಲ್ಲಿ ನಾವೇ ಪ್ರಚಾರ ಮಾಡುದು. 3% ಹೇಟ್ರೇಟ್ ಮಾಡ್ತಾರಲ್ಲ, ಅವನು ಪ್ರಚಾರ ಮಾಡೋದು 18%. ಅದನ್ನು ಅಲ್ಲಿಗೆ ದಬಾಯಿಸಿ ಬಿಡಿ, ಪ್ರಚಾರ ಮಾಡದೆ ಬೇಡ. ಏನಾಗ್ತದೆ ನೋಡು, ನಮ್ದು ಒಳ್ಳೆಯದು ಪ್ರಚಾರ ಮಾಡಿ. ನಾನು ಎಷ್ಟರಲ್ಲಿಗೆ ಹೇಳ್ತಾ ಇಲ್ಲ, ನಾನು ಬೇರೆಯವರೆಲ್ಲ ಇದ್ದೆಲ್ಲ ಕೆಲವೆಲ್ಲ ಅವರಿಗೆ ಆ್ಯಂಟಿ ಹಾಕಿದ್ದೇನೆ ಕೌಂಟರ್, ಅವ್ರು ಹೋಗ್ತಾರೆ. ಅವರಲ್ಲಿ ಒಂದು ಸಾಫ್ಟ್ ಹಾರ್ಟ್ ಉಂಟು, ಅವರಲ್ಲಿ ಎಲ್ಲರೂ 100% ಅದು ಇಲ್ಲ. ಅದೊಂದು ಕಚ್ಚರ 3%ನವರು ಒಂದು ಇದನ್ನು ಸೆಕೆಂಡ್ ಇಟ್ಟುಕೊಂಡಿದ್ದಾರೆ. ಅದನ್ನು ತೆಗೆಯುವ ಕೆಪಾಸಿಟಿ ನಮಗೆ ಇಲ್ವಾ? ನಾವು ನಬಿ ಸಲ್ಲಲ್ಲಾಹು ಒಂದು ಉಮ್ಮತ್, ಹೌದಲ್ವಾ? ನಮ್ಮಲ್ಲಿ ಅದು ಕೆಪಾಸಿಟಿ ಅಲ್ಲ ನೀಡಿದ್ದಾನೆ, ನಮ್ಮಲ್ಲಿ ನಾಲಿಗೆ ಕೊಟ್ಟಿದ್ದಾನೆ. ನಾವು ಮಾತಾಡಿದರೆ ಜನರು ಕೇಳ್ತಾರೆ, ಯಾರು ಮಾತಾಡ್ತಾ ಇಲ್ಲ. ಮಾತಾಡುವವರು ಅವರವರ ಇಷ್ಟ ಪ್ರಕಾರ ಅವರವರ ಅನುಕೂಲತೆಗೆ ಮಾತಾಡ್ತಾ ಇದ್ದಾರೆ. ಹಾರ್ಟ್ನಲ್ಲಿ ಮಾತಾಡಿದ್ರೆ ಅದು ನಿಮ್ಮ ಹಾರ್ಟಿಗೆ ಹೋಗ್ತದೆ, ಬಾಯಲ್ಲಿ ಮಾತಾಡಿದ್ರೆ ಕಿವಿಗೆ ಹೋಗ್ತದೆ ಅಷ್ಟೇ. ಆಮೇಲೆ ಒಮ್ಮೊಮ್ಮೆ ಬೇಜಾರು ಕೂಡ ಈಗ ನಜೀರ್ ಭಾಯ್ ಮಾತಾಡೋದು ಹಾರ್ಟಿನಿಂದ, ಸ್ವಲ್ಪ ನಾಲಿಗೆ ಸ್ಲಿಪ್ ಆಗ್ತದೆ, ಲ್ಯಾಂಗ್ವೇಜ್ ಚೇಂಜ್ ಆಗಿ. ನಂದು ಲ್ಯಾಂಗ್ವೇಜ್ ಕನ್ನಡ ಅಲ್ಲ, ಸ್ವಲ್ಪ ಸ್ಲಿಪ್ ಆಗ್ತದೆ. ಆದರೆ ಇದನ್ನು ನಾವು ಮಾಡಬೇಕು. ನಾವು ಎಲ್ಲ ಮೌಲಾನಾಗಳು ನಮ್ದು ಅಸೆಟ್, ವಿರಾಸತ್ ಆಫ್ ಅಂಬಿಯಾ, ಅವರ ಮಾತನ್ನು ನಾವು ತಲೆಗೆ ಇಟ್ಕೊಳ್ಬೇಕು. ಆದರೆ ಈಗ ಪ್ರಾಬ್ಲಮ್ ಎಲ್ಲಿ ಬಂದಿದೆ, ಅವರೇ ನಮ್ಮನ್ನು ಅದು ಸಲಾಫಿ ಸುನ್ನಿ ಅಂತಲ್ಲಿ ಗೊಂದಲಕ್ಕೆ ಇಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಹೆಣ್ಣನ್ನು ಇಲ್ಲಿ ಮಸ್ಲಕ್ ಇದು ಮಾತಾಡಬಾರ್ದು. 100-200ಕ್ಕಿಂತ 500ಕ್ಕಿಂತ ಜಾಸ್ತಿ ಮೌಲಾನ ನಮ್ಮ ಗ್ರೂಪ್ನಲ್ಲಿ ಇದ್ದಾರೆ. 200-300ಕ್ಕಿಂತ ಜಾಸ್ತಿ PhD ಅವರಿದ್ದಾರೆ. 200ಕ್ಕಿಂತ ಜಾಸ್ತಿ ಡಾಕ್ಟರ್ ಇದ್ದಾರೆ. 200-300ಕ್ಕಿಂತ ಜಾಸ್ತಿ ಅಡ್ವೊಕೇಟ್ ಇದ್ದಾರೆ. ಅಡ್ವೊಕೇಟ್ ಇದು ಇವರೇ ನನಗೆ ಕನೆಕ್ಷನ್ ಮಾಡಿ ಕೊಟ್ಟದ್ದು ನಜೀರ್ ಭಾಯ್. ಅವ್ರದ್ದು ಒಂದು ಗ್ರೂಪ್ ಇತ್ತು, ಅವರಿಗೆ ಏನಂದ್ರೆ ಅಡ್ವೊಕೇಟ್ ಅಂತೇಳಿ ಒಂದು ಅವ್ರದ್ದು ಮೀಟಿಂಗ್ ಮಾಡಲಿಕ್ಕೆ ಉಂಟು ಇನ್ಶಾಲ್ಲ. ಅದರ ನಂತರ ಡಾಕ್ಟರ್ಸ್ ಇದೆಲ್ಲ ಬೇಡ ಈಗ, ಆದರೆ ನಾವು ಮೌಲಾನ ಒಂದು ಮಾಡುವ ಇನ್ಶಾಲ್ಲ. ಅದಕ್ಕೊಂದು ಸರಿ ಟೈಮಿಂಗ್ ಮಾಡಬೇಕು. ಯಾವಾಗೆಲ್ಲ ಒಂದಕ್ಕೊಂದು ಕನೆಕ್ಟ್ ಮಾಡಬಾರ್ದು. ನೋಡಿ, ನನ್ನನ್ನು 4 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡು ಇವತ್ತು ನಮಗೆ ಕಷ್ಟ ಬರುವಾಗ ಮಾಡ್ದಲ್ಲ, ನಾಳೆ ದೊಡ್ಡ ಅನಾಹುತ ಬರ್ಲಿಕ್ಕೆ ಉಂಟು, ಡಿಸಾಸ್ಟರ್. ನಾವೆಲ್ಲ ಒಂದು ಬುಲೆಟ್ ಟ್ರೈನ್ನಲ್ಲಿ ಕೂತಿದ್ದೇವೆ, ನಮಗೆ ಗೊತ್ತುಂಟು ನಮ್ದು ಡೆಸ್ಟಿನೇಷನ್ ಅಲ್ಲಿ ಬೆಂಕಿ ಅಂತಿದೆ. ನಮ್ಮ ಟ್ರೈನ್ ಬುಲೆಟ್ ಟ್ರೈನ್ ಅಂದ್ರೆ ಬೇಗ ಹೋಗಿ ಮುಟ್ತದೆ, ಅಲ್ಲಿ ಬೆಂಕಿಗೆ ನಾವು ಬೀಳ್ತಾ ಇದ್ದೇವೆ. ನಮ್ಗೆ ಎಲ್ಲರಿಗೂ ಗೊತ್ತುಂಟ ಇಲ್ವಾ? ಗೊತ್ತುಂಟು. ಆಗ ನಾವು ಇಲ್ಲಿ ಕಿಟ್ ವಿತರಣೆ ಅದು ಇದು ಮಾಡ್ತಾ ಗೊತ್ತಿರ್ತೇವ. ಆಗ ನಾವು ಎಂತ ಮಾಡಬೇಕು, ಆ ಮೆಲ್ಲ ಹೋಗಿ ಡೈರೆಕ್ಷನ್ ಸ್ವಲ್ಪ ಹೀಗೆ ಮಾಡಬೇಕು. ಅದು ಬೆಂಕಿನ ನಾವು ಹೀಗೆ ಹೋಗ್ತೇವೆ, ಹೌದಲ್ಲ? ಡೈರೆಕ್ಷನ್ ಚೇಂಜ್ ಮಾಡಬೇಕು. ಸೋಚ್ ಬದಲು ದೇಶ ಬದಲು ಹೋಗ್ತದೆ, ಗೊತ್ತಾಯ್ತಾ? ಈಗ ಅವರು ಬೆಂಕಿಗೆ ಹೇಳ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ನಾನು ನನ್ನ ಒಂದು ಫ್ರೆಂಡಿಗೆ ಬಳ್ಳಂಜೋಳನಿಗೆ ಹೇಳಿದೆ, ನೀವು ಏನು ಮಾಡಿ ನಿಮಗೆ ಅದು ಒಂದು ಉಂಟಲ್ಲ, ಅವ್ರು ಹೇಳ್ತಾರೆ ರಾಜ್ಯ ಅವರು ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ತಾರೆ, ನೀವು ಮತ್ತೆ ನಾವು ಮೊದಲು ಕೂಡ ಒಳ್ಳೆ ಇದ್ದೆವು. ಅದೇ 20,000 ಜನ ಬಂದು ನಮಗೆ 30 ಕೋಟಿಯವರೆಗೆ ಕುತ್ಕೊಳಿಸ್ಲಿಲ್ಲ. ಈಗ ಅವರೇ ಆಟ ಆಡಿಸುದು, ನಿಮಗೆ ಸಿಗೋದಿಲ್ಲ. ನಾವು ಸತ್ತರೆ ನಮ್ಗೆ 51-52 ಉಂಟು, ಹೌದಲ್ಲ? ನಿಮ್ಗೆ ಇದು ಒಂದು ಸಿಗುದಿಲ್ಲ. ನಿಮ್ಗೆ ಇನ್ನೊಮ್ಮೆ ನಾಯಿ ಹಾಗೆ ಇಂಡಿಯನ್ ಸರ್ ಅಂತೇಳಿ ಬರ್ತಿದ್ದಾರಲ್ಲ ಬ್ರಿಟಿಷರು, ಅದೇ ನಿಮ್ಗೆ ಸಿಗುದು, ಅದೇ ನಿಮ್ಗೆ ಲಾಸ್ಟಿಗೆ. ನಾವು ಇಲ್ಲದಿಂದ ನೀವು ಇದ್ದೀರಿ ಅಂತೇಳಿ ಹೇಳಿದೆ ನಾನು. ಅದಕ್ಕೆ ಗೊತ್ತಾಗ್ತದೆ, ಕೆಲವೆಲ್ಲ ಕೌಂಟರ್ ಹಾಗೆ ಮಾಡ್ತಾನೆ. ಹೇಳುವುದೇನೆಂದ್ರೆ, ಈಗ ನಮ್ಮ ಹೊಣೆ ಏನು? ಈಗ ಇಷ್ಟೆಲ್ಲ ಮಾತಾಡಿದ್ರು, ಅವರು ಇಷ್ಟೆಲ್ಲ ಕಷ್ಟ ಬಂದಿದ್ದಾರೆ, ಜಕೀರ್ ಭಾಯಿ ಬಂದಿದ್ದಾರೆ, ಕಮರ್ ಭಾಯಿ ಬಂದಿದ್ದಾರೆ, ಸಲೀಂ ಭಾಯಿ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ, ಇಮ್ರಾನ್, ಎಲ್ಲರೂ ತುಂಬಾ ಮಂದಿ ಕಷ್ಟಪಟ್ಟಿದ್ದಾರೆ. ಈ ಕಷ್ಟವನ್ನು ಅಲ್ಲ ತಾನೇ ನಮ್ಗೆ ಇದರ ಫಲ ಪಡ್ಲಿಕ್ಕೆ ಇಲ್ವಾ? ಅಲ್ಲನ ಮೇಲೆ ನಮ್ಗೆ ನಂಬಿಕೆ ಇಲ್ವಾ? ಉಂಟಲ್ಲ.
ಎಲ್ಲರೂ ಕಷ್ಟಪಡಬೇಕು. ಅದೇ ಕಷ್ಟ ಎಲ್ಲರ ಹೊಣೆಯಾಗಿದೆ. ಒಬ್ಬೊಬ್ಬರಿಗೆ 100 ಮಂದಿಗೆ ಕನೆಕ್ಟ್ ಮಾಡಿದ ತಾಕತ್ತುಂಟು, ಆದರೆ ಅಟ್ಲೀಸ್ಟ್ 10 ಮಾಡಿ ಒಂದೊಂದು. ಈಗ ಪಡುಬಿದ್ರಿ ಆಯಿತು, ಕಾರ್ಕಳ ಆಯಿತು, ಕುಂದಾಪುರ ನಾವು ಮಾಡ್ತಾ ಇದ್ದೇವೆ, ಮತ್ತೆ ಉಡುಪಿ ಕೂಡ ನಾವು ಮಾಡ್ತೇವೆ. ಉಡುಪಿಗೆ ಒಂದು ರೋಲ್ ಮಾಡೆಲ್ ಡಿಸ್ಟ್ರಿಕ್ಟ್ ಮಾಡಬೇಕು, ಕುಂದಾಪುರಕ್ಕೆ ಒಂದು ರೋಲ್ ಮಾಡೆಲ್, ಪಡುಬಿದ್ರಿ, ಕಾರ್ಕಳ ಆ್ಯಂಡ್ ಕುಂದಾಪುರ 3 ರೋಲ್ ಮಾಡೆಲ್, ಆಗ ಉಡುಪಿ ಡಿಸ್ಟ್ರಿಕ್ಟ್ ಆಗ್ತದೆ. ಈ ಮಾಡೆಲ್ ಅನ್ನು ಕಾಪಿ ಮಾಡಲಿಕ್ಕೆ ಈಸಿ. ಆಗ ನಮಗೆ ಕಲೆಕ್ಷನ್ ಇಲ್ಲಿ ಬರುವುದಿಲ್ಲ, ಕನೆಕ್ಷನ್ ಬರ್ತಾ ಇದೆ, ಎಜುಕೇಶನ್ ಬರ್ತಾ ಇದೆ, ಎಂಪ್ಲಾಯ್ಮೆಂಟ್. ಈಗ ನಿಮಗೆ ಒಂದು ವೇಕೆನ್ಸಿ ಉಂಟು, ನಾನು ಕನೆಕ್ಷನ್ ಇದ್ದದ್ರಿಂದ ನನಗೆ ಗೊತ್ತಾಗ್ತದೆ, ಹೌದಲ್ಲ? ಅದು ಒಂದು ಸಾಧ್ಯ ಉಂಟು. ಎಷ್ಟು ಕೆಲಸ ಆಗ್ತದೆ ಕನೆಕ್ಷನ್ ಇಂದ.